ಕಿಡ್ಸ್. ಸೋಮಾರಿಗಳ ಕತೆ. ಒಂದೂರಲ್ಲಿ ಕಮಲಾ ಮತ್ತೆ ಅವಳ ಮಗಳು ಸೀಮಾ ಇಬ್ರು ಇರ್ತಾರೆ. ಅವರಿಬ್ರು ಊರಲ್ಲಿರುವಂತ ಯಾವ ಜನಗಳ ಹತ್ರನೂ ಸೇರ್ತಾ ಇರ್ಲಿಲ್ಲ. ಕಮಲಾ ಊರಲ್ಲಿರುವಂತ ಎಲ್ಲಾ ಜನರ ಹತ್ರನೂ ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತಿದ್ಲು. ಅವಳ ಮಗಳು ಸೀಮಾ ಯಾವೊಂದು ಕೆಲ್ಸನೂ ಮಾಡದೇ ಇರೋ ದೊಡ್ಡ ಸೋಂಬೇರಿ ಅಂತ ಹೇಳ್ಬೋದು. ಇದೇ ರೀತಿ ಒಂದಿನ ಅಡಿಗೆ ಮಾಡ್ಬೇಕಾದ್ರೆ ಸೀಮಾ, ಇಲ್ಲಿ ತುಂಬಾ ಬಿಸಿಯಾಗಿದೆ, ಇನ್ ಮುಂದೆ ನನ್ ಕೈಲಿ ಇಲ್ಲಿ ಕುತ್ಕೊಳಕ್ ಆಗಲ್ಲ. ಏನಾಯ್ತು ಸೀಮಾ, ಇವತ್ತೇನಾದ್ರೂ ತಿನ್ನಕ್ ಸಿಗುತ್ತಾ ಇಲ್ವಾ? ಇಷ್ಟೊತ್ತಾಯ್ತು, ಇಲ್ಲಿವರೆಗೂ ನೀನೇನೋ ಮಾಡೇ ಇಲ್ಲ. ನನ್ಗೆ ಕೆಲ್ಸ ಮಾಡಿ ಮಾಡಿ ಸಾಕಾಗಿದೆ, ಇದ್ರ ಮೇಲೆ ನನ್ನಿಂದ ಮಾಡೋದಕ್ಕಾಗಲ್ಲ. ಯಾಕೀಗೆಲ್ಲ ಮಾತಾಡ್ತಿದ್ಯಾ? ಇವತ್ತಲ್ಲ ನಾಳೆ ನಿಂಗ್ ಮದ್ವೆ ಆಗತ್ತೆ, ಅಲ್ಲೋದ್ರೆ ನೀನ್ ಇದನ್ನೆಲ್ಲ ಮಾಡ್ಲೇಬೇಕು. ನಾನಿದನ್ನೆಲ್ಲ ಮಾಡಕ್ಕಾಗಲ್ಲ. ಯಾರ್ ಮನೇಲಿ ಕೆಲ್ಸ ಮಾಡಕ್ಕೆ ಕೆಲ್ಸದವ್ರು ಇರ್ತಾರೋ ಅಂತ ಮನೇನ ನೋಡಿ ನನ್ಗೆ ಮದ್ವೆ ಮಾಡಿ. ಹೌದು ಹೌದು, ನಾವ್ ತುಂಬಾ ದೊಡ್ಡ ಶ್ರೀಮಂತರಲ್ವಾ, ನಿನ್ಗೆ ಕೆಲ್ಸ ಮಾಡೋರಿರೋ ಮನೇನ ನೋಡಿ ಮದ್ವೆ ಮಾಡ್ಕೊಡೋದಿಕ್ಕೆ. ಅಮ್ಮ, ನನ್ಗನ್ಸುತ್ತೆ ನಾವ್ ಯಾಕೆ ಸ್ವಲ್ಪ ದಿವಸ ಪೇಟೆಗೆ ಹೋಗಿ ಸುತ್ತಾಡ್ಕೊಂಡ್ ಬರ್ಬಾರ್ದು? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಥವಾ ಏನು? ಊರ್ ಸುತ್ಕೊಂಡ್ ಬರೋದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ? ಇಲ್ಲ ಅಮ್ಮ, ನಾನ್ ಏನ್ ಅನ್ಕೋತಾ ಇದೀನಿ ಅಂದ್ರೆ ಕಿಶೋರಣ್ಣ ಮನೆಗೆ ಹೋಗೋಣ. ಸ್ವಲ್ಪ ದಿವಸ ನಾವು ಊರೆಲ್ಲ ಸುತ್ಕೊಂಡ್ ಬರ್ಬೋದಲ್ವಾ? ಅವಾಗ ಈ ಕೆಲ್ಸ ಮಾಡೋ ಅವಶ್ಯಕತೆ ಇರಲ್ಲ. ಹೌದು, ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಕಿಶೋರ್ ಹೇಗೋ ನನ್ ತಮ್ಮ ಮಗ ಅಲ್ವಾ, ಏನು ತೊಂದ್ರೆ ಇಲ್ಲ. ನಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನನಗೂ ಈ ಊರಲ್ಲಿರಕ್ ಇಷ್ಟ ಇಲ್ಲ. ಅಲ್ಲಿ ಹೋದ್ಮೇಲೆ ನೀನ್ ಯಾವ ಕೆಲ್ಸ ಮಾಡೋ ಹಾಗೂ ಇರಲ್ಲ. ಎಲ್ಲ ಕೆಲ್ಸ ಕಾಮಿನಿನೇ ಮಾಡ್ತಾಳೆ. ಹಾಗಾದ್ರೆ ನಾವ್ ನಾಳೆನೆ ಹೋಗೋಣ. ಅಮ್ಮ ಮಗಳು ಇಬ್ರು ಊರಿಗೆ ಹೋಗಕ್ಕೆ ತಯಾರಾಗ್ತಾರೆ. ಕಿಶೋರ್ ಕಮಲಾಳ ಅಣ್ಣನ ಮಗ. ಅವನ್ ಜೊತೆ ಪಟ್ನದಲ್ಲಿ ಅವನ ಹೆಂಡತಿ ಕೂಡ ಇರ್ತಾಳೆ. ಮಾರನೇ ದಿನ ಕಮಲಾ ಮತ್ತೆ ಸೀಮಾ ಕಿಶೋರ್ ಮನೆಗ್ ಬರ್ತಾರೆ. ನಮಸ್ಕಾರ ಅತ್ತೆ, ಬನ್ನಿ ಬನ್ನಿ. ನಿಮ್ ಪಯಣ ಎಲ್ಲ ಹೇಗಿತ್ತು? ಅತ್ಗೆ, ನೀವು ತುಂಬಾ ನೆನ್ಪಾಗ್ತಿದ್ರಿ, ಅದಕ್ಕೆ ಬಂದ್ಬಿಟ್ವಿ. ನೀವು ತುಂಬಾ ಒಳ್ಳೆ ಕೆಲ್ಸ ಮಾಡಿದ್ರಿ. ಕಂದ, ಸ್ವಲ್ಪ ದಿವಸ ನಾವ್ ಇದೇ ಊರಲ್ಲಿರ್ಬೇಕು ಅನ್ಕೊಂಡಿದೀವಿ. ನೀವು ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದೀರಾ. ನಿಮ್ಮನ್ನ ನೋಡಿ ಖುಷಿ ಆಯ್ತು. ಕಮಲಾ ಮತ್ತೆ ಸೀಮಾ ಅಲ್ಲೇ ಜಾಂಡ ಹೊರೋದಕ್ಕೆ ಶುರು ಮಾಡ್ತಾರೆ. 3 ಹೊತ್ತು ಟಿವಿ ಮುಂದೆ ಕುತ್ಕೊಂಡು ತಿನ್ನೋಕ್ ಅದ್ ಬೇಕು ಇದ್ ಬೇಕು ಅಂತ ಆರ್ಡರ್ ಮಾಡ್ತಾನೆ ಇರ್ತಾರೆ. ನೀನ್ ತುಂಬಾ ಹೊತ್ತಿಂದ ಕುತ್ಕೊಂಡ್ ಟಿವಿ ನೋಡ್ತಿದ್ಯಾ, ಇವಾಗ ರಿಮೋಟ್ ಕೊಡು, ನಾನು ನೋಡ್ತೀನಿ. ಸ್ವಲ್ಪ ಹೊತ್ತು ಭಜನೆ ನೋಡ್ತೀನಿ. ಸೀಮಾ ಕಮಲಾ ಕೈಗೆ ಟಿವಿ ರಿಮೋಟ್ ನ ಕೊಡ್ತಾಳೆ. ಕಿಚನ್ ಅಲ್ಲಿ ಅಡಿಗೆ ಮಾಡ್ತಿರೋ ಕಾಮಿನಿನ ಜೋರ ಕೂಗ್ತಾಳೆ. ಅತ್ಗೆ, ನಮಗ್ ಸ್ವಲ್ಪ ಟೀ ಮಾಡ್ಕೊಡ್ತೀರಾ? ಬೇಡಮ್ಮ ಕಂದ, ನನಗ್ ಮಾತ್ರ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿ ಲಸ್ಸಿ ತಗೊಂಡ್ ಬಾ. ಸರಿ, ತಗೊಂಡ್ ಬರ್ತೀನಿ. ಕಾಮಿನಿ ಲಸ್ಸಿ ಮಾಡ್ಕೊಂಡ್ಬಂದು ಕಮಲಿ ಹತ್ರ ಕೊಡ್ತಾಳೆ. ತಗೊಳ್ಳಿ ಅತ್ತೆ. ಅತ್ತಿಗೆ ಟೀ ತಗೊಂಡ್ ಬರ್ಲಿಲ್ವಾ? ಯಾಕಿಷ್ಟು ಲೇಟ್ ಮಾಡ್ತಿದ್ದೀರಾ? ಈಗ್ಲೇ ತಗೊಂಡ್ ಬರ್ತೀನಿ ಇರು. ಏನಮ್ಮ, ನೀನ್ ಇಷ್ಟ ಲೇಟ್ ಆಗಿ ಕೆಲ್ಸ ಮಾಡ್ತೀಯಾ? ನಮ್ ಸೀಮಾ ಮಾಡಿದ್ರೆ ಇಷ್ಟೊತ್ಗೆ 2 ಊರ್ಗೆ ಊಟ ತಯಾರು ಮಾಡಿರೋಳು. ನೀನೊಂದ್ ಟೀ ಕೂಡ ಇನ್ನೂ ಮಾಡಿಲ್ಲ. ಕಮಲಾ ಹೇಳೋದು ಕಾಮಿನಿಗೆ ತುಂಬಾ ಹರ್ಟ್ ಆಗುತ್ತೆ, ಆದ್ರೂ ಏನೂ ಮಾತಾಡೋದಿಲ್ಲ. ಇದೇ ರೀತಿ ಅವರಿಬ್ರು ಏನೇ ಕೇಳಿದ್ರು ಎಲ್ಲಾನು ಮಾಡಿ ಕೊಡ್ತಾನೆ ಇರ್ತಾಳೆ. 3 ಹೊತ್ತು ಅವ್ರಿಬ್ರಿಗೂ ಏನ್ ಬೇಕೋ ಎಲ್ಲಾನು ಮಾಡ್ಕೊಡ್ತಾನೆ ಇರ್ತಾಳೆ. ಆದ್ರೂ ಅವ್ರಿಬ್ರು ಏನಾದ್ರೂ ಒಂದು ಕೊರತೆ ಕಂಡುಹಿಡಿತಾನೆ ಇರ್ತಾರೆ. ಇದೇ ರೀತಿ 20 ದಿನ ಕಳೆದೋಗುತ್ತೆ. ಅಬ್ಬಬ್ಬಾ, ಇಲ್ ಬಂದು 20 ದಿನ ಆಯ್ತು. ಹೇಗೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಹೌದು, ಸರಿಯಾಗಿ ಹೇಳ್ದೆ. ಇಲ್ಲಿ ತುಂಬಾ ನೆಮ್ಮದಿಯಾಗಿದೆ. ಆದ್ರೆ ಈಗ ಕಾಮಿನಿಗೂ ಕಿಶೋರ್ಗೂ ಸಮಸ್ಯೆ ಆಯ್ತು. ಕಾಮಿನಿ, ಅತ್ತೆ ಮತ್ತೆ ಸೀಮಾ ಇನ್ನ ಎಷ್ಟು ದಿವಸ ಇರ್ತಾರೆ ಇಲ್ಲಿ? ಗೊತ್ತಿಲ್ಲ ರೀ, ನನ್ಗಂತೂ ತುಂಬಾ ತೊಂದ್ರೆ ಆಗಿದೆ. ಇವ್ರು ಹೋಗೋದ್ರ ಬಗ್ಗೆ ಅಂತೂ ಏನು ಮಾತಾಡ್ತಾನೆ ಇಲ್ಲ. ನನಗ್ ಚೆನ್ನಾಗ್ ಗೊತ್ತು, ನಾನು ಆಫೀಸ್ಗೆ ಹೋಗಿದ ತಕ್ಷಣ ಇವರು ಕುತ್ಕೊಂಡು ನಿನಗೆ ಕೆಲ್ಸ ಹೇಳ್ತಾನೆ ಇರ್ತಾರೆ ಅನ್ನೋದು. ನಾನೇನ್ ಹೇಳಕ್ಕಾಗತ್ತೆ? 4 ಹೊತ್ತು ಇವ್ರಿಗೋಸ್ಕರನೇ ಕೆಲ್ಸ ಮಾಡ್ತಾ ಇದ್ದೀನಿ. ಸರಿಯಾಗಿ ಏನ್ ಬೇಕು ಅಂತಾನೂ ಹೇಳಲ್ಲ. ನನ್ಗೇನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀವೇನು ಚಿಂತೆ ಮಾಡ್ಬೇಡಿ, ನಾನೇನಾದ್ರೂ ಒಂದು ಉಪಾಯ ಹುಡುಕ್ತೀನಿ. ಕಾಮಿನಿ ಪಕ್ಕದ ಮನೆಯವರು ಒಂದಿನ ಬರ್ತಾರೆ. ಕಮಲಾ ಅವ್ರ ಮುಂದೆನೆ ಕಾಮಿನಿನ ಬೈತಾಳೆ. ಅಯ್ಯೋ ಕಾಮಿನಿ, ಬರ್ತಾ ಬರ್ತಾ ನೀನ್ ಎಲ್ಲಿದ್ಯಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಚೆನ್ನಾಗ್ ನಡೀತಾ ಇದೆ ತಾನೇ? ಹಾ, ಚೆನ್ನಾಗೇ ಇದೆ. ಕೆಲ್ಸ ಜಾಸ್ತಿ ಅಷ್ಟೇ. ಹೌದು ಹೌದು, ನಾನು ನನ್ ಮಗಳು ಬಂದಾಗಿಂದ ಏನು ಕೆಲ್ಸ ಮಾಡಿಲ್ಲ, ಎಲ್ಲ ಇವಳೆ ಮಾಡಿರೋ ಹಾಗೆ. ಅತ್ತೆ, ನೀವ್ಯಾಕ್ ಕೋಪ ಮಾಡ್ಕೋತಾ ಇದೀರಾ? ನನ್ ಮಾತಿನ ಅರ್ಥ ಅದಲ್ಲ. ಆಯ್ತು ಬಿಡಮ್ಮ, ನೀನೇನ್ ಹೇಳಕ್ ಬಂದೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅವ್ರಿಗೆ ಈ ವಿಷಯ ಯಾವುದು ಇಷ್ಟ ಆಗಿಲ್ಲ. ಹೊರಗಡೆ ಬಂದ್ಮೇಲೆ ಕಾಮಿನಿ ಹತ್ರ ಒಂದು ವಿಷಯ ಹೇಳ್ತಾರೆ. ಮಾರನೇ ದಿನ ಕಾಮಿನಿ ಕಮಲಾ ಹತ್ರ ಏನ್ ಹೇಳ್ತಾಳೆ ಅಂದ್ರೆ, ಅತ್ತೆ, ನಾನ್ ಹೋಗಿ ತರಕಾರಿ ತಗೊಂಡ್ ಬರ್ತೀನಿ. ಸರಿ, ಬೇಗ ಬಂದ್ಬಿಡು. ಇನ್ನೊಂದ್ ವಿಷಯ, ಬರ್ತಾ ನನ್ಗೂ ಸೀಮಾಗೂ ರಸಗುಲ್ಲ ತಗೊಂಡ್ ಬಾ. ಸರಿ ಅತ್ತೆ. ಕಾಮಿನಿ ವಾಪಸ್ ಮನೆಗ್ ಬರ್ಬೇಕಾದ್ರೆ ಅವಳ ಕೈಗೆ ತುಂಬಾ ಪೆಟ್ಟಾಗಿತ್ತು. ಪಕ್ಕದ ಮನೆಯವರು ಜೊತೆಲ್ ಬಂದಿದ್ರು. ಅಯ್ಯೋ, ಏನಾಯ್ತು ನಿನ್ಗೆ? ಮಾರ್ಕೆಟ್ಗೆ ಹೋಗ್ತಿರ್ಬೇಕಾದ್ರೆ ಕಾಮಿನಿಗೆ ಕಾರ್ ಬಂದು ಡಿಕ್ಕಿ ಹೊಡಿತು. ನನ್ ಜೊತೆಲ್ಲೇ ಇದ್ದೆ, ಇವಳ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗಿದ್ದೆ. ಅವಳ ಕೈ ಪೆಟ್ಟಾಗಿದೆ. 6 ತಿಂಗಳು ಅವಳು ರೆಸ್ಟ್ ತಗೋಬೇಕು. ಇದನ್ ಕೇಳಿದ ತಕ್ಷಣ ಕಮಲಾ ಮತ್ತೆ ಸೀಮಾ ಆಶ್ಚರ್ಯ ಪಡ್ತಾರೆ. ಇವಾಗ ಮನೆ ಕೆಲ್ಸ ಎಲ್ಲ ಯಾರ್ ಮಾಡ್ತಾರೆ? ನೀವಿದ್ದೀರಲ್ಲ, ನೀವಿಬ್ರು ಇರೋದು ಇಲ್ಲಿ ಒಳ್ಳೇದೇ ಆಯ್ತು. ಇಲ್ಲಾಂದ್ರೆ ಮನೆ ಕೆಲ್ಸ ಎಲ್ಲ ಹೇಗ್ ಮಾಡೋದೋ ಗೊತ್ತಾಗ್ತಿರ್ಲಿಲ್ಲ. ಸರಿ ಕಾಮಿನಿ, ನಾನಿವಾಗ ಹೊರಡ್ತೀನಿ. ಹಾಗಂತ ಹೇಳಿ ಅವ್ರಲ್ಲಿಂದ ಹೋಗ್ತಾರೆ. ಅಮ್ಮನು ಮಗಳನು ಒಬ್ರಿಗೊಬ್ರು ನೋಡ್ಕೊಂತಾರೆ. ಅತ್ತೆ, ಇನ್ಮೇಲೆ ಈ ಮನೆನ ನೀವೇ ನೋಡ್ಕೋಬೇಕು. ನನ್ ಕೈಲಿ ಇನ್ ಮುಂದೆ ಏನು ಮಾಡಕ್ಕಾಗಲ್ಲ. ಅಯ್ಯೋ, ಏನಾಯ್ತಿದು? ನಾವಿಲ್ ಬಂದಿದ್ ವಿಶ್ರಾಂತಿ ಪಡೆಯಕ್ಕೆ ಕೆಲ್ಸ ಮಾಡಕ್ಕಲ್ಲ. ಇಬ್ರು ಮಾತಾಡ್ತಿರ್ಬೇಕಾದ್ರೆ ಕಿಶೋರ್ ಅಲ್ಲಿಗೆ ಬರ್ತಾನೆ. ಅಯ್ಯೋ ಕಾಮಿನಿ, ಏನಾಯ್ತು ನಿನ್ಗೆ? ಹೇಗಾಯ್ತಿದ್ದು ನಿನಗೆ? ಏನಿಲ್ಲ ರೀ,
ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ಇಲ್ಲ ಇಲ್ಲ, ಇದು ಚಿಕ್ಕ ಪೆಟ್ಟಂತೂ ಅಲ್ಲ. ನೀನ್ ಇನ್ಮೇಲೆ ಮನೇಲಿ ರೆಸ್ಟ್ ತಗೋ. ಕೆಲ್ಸದ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಅತ್ತೆ ಮತ್ತೆ ಸೀಮಾ ನೋಡ್ಕೋತಾರೆ. ಕಮಲಾಗೂ ಸೀಮಾಗೂ ಕಾಮಿನಿ ಮೇಲೆ ತುಂಬಾ ಕೋಪ ಬರುತ್ತೆ. ಆದ್ರೆ ಕಿಶೋರ್ ಮುಂದೆ ಡ್ರಾಮಾ ಮಾಡೋದಕ್ ಶುರು ಮಾಡ್ತಾರೆ. ಹೌದು ಕಂದ, ನಾವಿದ್ದೀವಲ್ಲ ನೋಡ್ಕೋತೀವಿ. ಸರಿ, ಇವತ್ತು ನನಗೆ ಅತ್ತೆ ಕೈಯಲ್ಲಿ ಮಾಡಿರೋ ಪರೋಟ ತಿನ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ. ಮಾಡ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಹೌದು ಅತ್ತೆ, ನನ್ಗೂ ನಿಮ್ ಕೈ ರುಚಿ ತಿನ್ಬೇಕು ಅಂತ ತುಂಬಾ ಆಸೆ ಆಗಿದೆ. ಆದ್ರೆ ಕಾಮಿನಿ, ಆದ್ರೆ ಎಲ್ಲ ಏನೂ ಇಲ್ಲ. ನೀವಿವತ್ತು ಅಡ್ಗೆ ಮಾಡ್ತಾ ಇದ್ದೀರಾ, ನಿಮ್ ಕೈ ಅಡ್ಗೆ ನಾವು ತಿಂತಾ ಇದೀವಿ. ಸೀಮಾ, ನಿನ್ ಮನೆ ಎಲ್ಲ ಕ್ಲೀನ್ ಮಾಡ್ಬಿಡು. ಹಾಗೆ ಇನ್ನೊಂದ್ ವಿಷಯ, ಬಕೆಟ್ ಅಲ್ಲಿ ಬಟ್ಟೆ ನೆನ್ಸಿದೀನಿ, ಅದನ್ನು ಹೋಗದ್ಬಿಡು. ಸರಿ ಅತ್ಗೆ. ಹಾಗೆ ಬಾಲ್ಕನಿಲಿ ಗಿಡಗಳಿದೆ, ರಾತ್ರಿ ಹೋಗಿ ಆ ಗಿಡಗಳಿಗೆ ನೀರ್ ಹಾಕ್ಬಿಟ್ ಬರ್ಬೇಕು. ಅಮ್ಮನ್ಗೂ ಮಗಳಿಗೂ ದೊಡ್ಡ ಕೆಲ್ಸದ ಲಿಸ್ಟೇ ಬಂತು. ಇಷ್ಟು ದಿನ ಆರಾಮಾಗಿ ಕುತ್ಕೊಂಡ್ ತಿಂತಾ ಇದ್ರು. ಇವಾಗ ಕೆಲ್ಸ ಮಾಡ್ಬೇಕಾದಂತ ಕರ್ಮ ಬಂತು. ಮರುದಿನ ಮಧ್ಯಾಹ್ನಕ್ಕೇನೆ ಅಮ್ಮ ಮಗಳಿಗಿಬ್ರಿಗೂ ಕೆಲಸ ಮಾಡಕ್ಕೆ ಆಗ್ಲಿಲ್ಲ. ಅವ್ರಿಬ್ರು ಇವಾಗ ಮಾತಾಡೋದಕ್ಕೆ ಶುರು ಮಾಡಿದ್ರು. ಇದಕ್ ಮೇಲ್ ನನ್ನಿಂದ ಆಗಲ್ಲ. ನಾವಿಬ್ರು ಮೊದ್ಲಿಲ್ಲಿಂದ ಊರ್ಗೊಟ್ಟೋಗೋಣ. ನನ್ನಿಂದ ಇಲ್ಲಿ ಇರೋದಕ್ ಆಗ್ತಾ ಇಲ್ಲ. ಇದ್ರ ಬದ್ಲು ನಮ್ ಊರಲ್ಲಿ ಕೆಲ್ಸ ಮಾಡೋದೇ ಒಳ್ಳೇದು. ಹೌದು ಹೌದು, ಸಾಯಂಕಾಲನೇ ಹೋಗ್ಬಿಡೋಣ. ನನ್ಗೂ ಮೈಯೆಲ್ಲ ನೋವ್ತಿದೆ ಅಮ್ಮ. ನನ್ನಿಂದ ಈ ಕೆಲ್ಸ ಮಾಡೋದಕ್ ಆಗಲ್ಲ. ಈಗ ನಾನೇನಾದ್ರೂ ಕೆಲ್ಸ ಮಾಡ್ತಾ ಇದ್ರೆ ನನ್ ಮೈಯೆಲ್ಲ ಸೊರ್ಗೋಗುತ್ತೆ. ಹೌದು ಅಮ್ಮ, ಅತ್ಗೆ ಏನು ಕೆಲ್ಸ ಮಾಡ್ತಿಲ್ಲ. ಎಲ್ಲಾ ಕೆಲ್ಸ ನಮ್ಗೇನೆ ಕೊಡ್ತಿದ್ದಾಳೆ. ಇನ್ಮೇಲೆ ಇಲ್ಲಿರೋದ್ ಬೇಡ. ಸರಿ, ನೀನೆಲ್ಲಾ ಬಟ್ಟೆ ಪ್ಯಾಕ್ ಮಾಡು. ನಾನ್ ಹೋಗಿ ಕಾಮಿನಿ ಹತ್ರ ಮಾತಾಡ್ತೀನಿ. ನಾವು ಇವತ್ತೇ ಹೊಟ್ಟೋಗೋಣ. ಮಧ್ಯಾಹ್ನ ಊಟದ ಸಮಯ ಆಯ್ತು. ಕಾಮಿನಿ, ನಾವಿವತ್ತು ಹೋಗ್ಬೇಕಾಗಿದೆ. ಅಯ್ಯೋ, ಏನತ್ಗೆ ಇವಾಗ್ಲೇ ಹೋಗ್ತೀನಿ ಅಂತಿದ್ದೀರಾ? 20 ದಿವಸ ಅಷ್ಟೇ ಅಲ್ವಾ ಆಗಿರೋದು? ಅತ್ಗೆ, ನನ್ಗೆ ಇವಾಗ್ ನೆನ್ಪಾಯ್ತು. ಬರೋ ಅವಸರದಲ್ಲಿ ನಾನು ಮನೆಯಲ್ಲಿರೋ ವಸ್ತುಗಳನ್ನ ಹೊರಗೆ ಇಟ್ಟು ಬಂದಿದ್ದೀನಿ. ಆದ್ರೆ ನನ್ಗಿನ್ನ ಮೈ ಹುಷಾರಾಗಿಲ್ವಲ್ಲ. ನೀವಿದ್ದಿದ್ರೆ ಸಹಾಯ ಆಗ್ತಾ ಇತ್ತು. ಕಾಮಿನಿ, ನನಗೂ ಇಲ್ಲೇ ಇರ್ಬೇಕು ಅನ್ನಿಸ್ತಿದೆ. ಆದ್ರೆ ಏನ್ ಮಾಡೋದು? ಈಗ ಹೋಗ್ಲೇಬೇಕಲ್ವಾ? ನಿಮ್ ಚಿಂತೆ ನನಗ್ ಗೊತ್ತಾಗ್ತಾ ಇದೆ. ಸರಿ, ಬೇಗ ಹೋಗ್ಬಿಟ್ ಬನ್ನಿ. ಅವತ್ತು ಸಾಯಂಕಾಲನೇ ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ರಾತ್ರಿ ಕಿಶೋರ್ ಮನೆಗ್ ಬಂದ್ಮೇಲೆ ಕಾಮಿನಿ ಎಲ್ಲಾ ವಿಷಯನೂ ಅವನಿಗೆ ಹೇಳಿ ಅರ್ಥ ಮಾಡಿಸ್ತಾಳೆ. ಪಕ್ಕದ ಮನೆಯವರು ಮತ್ತೆ ನೀವು ಕೊಟ್ಟ ಐಡಿಯಾ ಇಟ್ಕೊಂಡು ಕಮಲ ಮತ್ತೆ ಸೀಮಾಗೆ ಪಾಠ ಕಲ್ಸ್ಕೊಟ್ಟೆ ಅಂತ. ಈ ರೀತಿ ಮಾಡಿ ಕಾಮಿನಿ ಮತ್ತೆ ಕಿಶೋರ್ ಅವರಿಂದ ಎಸ್ಕೇಪ್ ಆಗ್ತಾರೆ.